ಹರೇ ಕೃಷ್ಣ. ವಿಷ್ಣು ಸಹಸ್ರನಾಮ ಮುಂದುವರೆದಿದೆ. ಅಜಃ ಸರ್ವೇಶರಃ ಸಿದ್ಧಃ ಸಿದ್ಧಿ ಸರ್ವಾದಿರಚ್ಯುತಃ ಋಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ. ಸಿದ್ಧಿ ಜ್ಞಾನಾದಿ ಸಾಧನೆಗೆ ಫಲರೂಪನು, ಜ್ಞಾನ ಸ್ವರೂಪನು. ಮೊದಲು ಸಿದ್ಧ ಓದಿದ್ವಿ, ಈಗ ಸಿದ್ಧಿ. ಏನಪ್ಪ ಅಂದ್ರೆ ನಮಗೇನಾದರೂ ಜ್ಞಾನ ಸಾಧನೆಯನ್ನು ಮಾಡಿದ ಮೇಲೆ ನಮಗೇನು ಫಲ ಬೇಕು, ಸಿದ್ಧಿ ಆಗಬೇಕಲ್ಲ, ಅವನೇ ಕೊಡ್ತಕ್ಕಂಥವನು. ಪರಮಾತ್ಮ ಏನು ಹೇಳ್ತಾನೆ, ಕರ್ಮವನ್ನು ನೀನು ಮಾಡು, ಕರ್ಮದಲ್ಲಿ ಅಧಿಕಾರ ನಿನಗೆ ಸ್ವಲ್ಪ ಕೊಟ್ಟಿದ್ದೀನಿ, ಫಲದಲ್ಲಿ ಅಧಿಕಾರ ಏಳಷ್ಟು ಇಲ್ಲ. ನೀನು ಏನು ವರ್ಕ್ ಮಾಡಿದರೂ ಕೂಡ ಅದು ಫಲ ಹಿಂಗೆ ಬರ್ತಂತ ಹೇಳಲಿಕ್ಕಾಗೋದಿಲ್ಲ. ಅದನ್ನು ಫಲ ಕೊಡ್ತಕ್ಕಂಥವನು ನಾನೇ. ಆದ್ದರಿಂದ ನನ್ನ ಹೆಸರು ಸಿದ್ಧಿ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ. ಜ್ಞಾನಾದಿ ಸಾಧನೆಗೆ ಫಲರೂಪ. ಜ್ಞಾನಾದಿ ಸಾಧನೆಗಳನ್ನು ಮಾಡ್ತಕ್ಕಂಥವ್ರಿಗೆ ಮಾಡಿದ ಮೇಲೆ ಏನು ಫಲ ಯಾರು ಕೊಡ್ತಾನೆ, ಅವನೇ ಫಲರೂಪನವನೇ ನಿಂತಿದ್ದು ಫಲವನ್ನು ಕೊಡ್ತಾನೆ. ಆದ್ದರಿಂದ ಸಿದ್ಧಿ ಜ್ಞಾನ ಸ್ವರೂಪನು. ನೋಡ್ರಿ, ಸಿದ್ಧಿ ಅಂದರೆ ಇನ್ನೊಂದು ಏನು ಅರ್ಥ, ಪರಮಾತ್ಮನು ಜ್ಞಾನ ಸ್ವರೂಪನಾಗಿದ್ದಾರೆಂದರಿಂದ ಅವನಿಗೆ ಸಿದ್ಧಿ ಅಂತಾರೆ. ಬಾಲಕನ ಕಲಭಾಷ ಜನ ನೀವು ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಭಕುತರು ಮಾಡತಿಯ ಸಂಸ್ಕೃತಿಗೆ ಹಿಗ್ಗುವನು. ಏನಪ್ಪ ಅಂದ್ರೆ ಮಗು ತೊದಲು ನುಡಿಯಿಂದ ಹೇಳಿದ್ದೇನೆ ತಾಯಿ ಸಂತೋಷಪಟ್ಟು ಕೇಳ್ತಾಳೆ. ಆಮೇಲೆ ಮಗು ಏನು ಹೇಳಿದ್ದು ಅರ್ಥ ಆಗ್ತದೆ, ತಾಯಿ ಬೇರೆ ಅರ್ಥ ಆಗೋದು. ಹಾಗೆ ಪರಮಾತ್ಮ ಲಕ್ಷ್ಮೀಪತಿ ಆದ ನಾರಾಯಣನ ಏನಂತಾನಂದ್ರೆ, ಭಕ್ತರು ಏನು ಸ್ತುತಿ ಮಾಡ್ತಾರಲ್ಲ ಸಂತೋಷ ಪಡ್ತಾನೆ. ಭಕ್ತರ ಸ್ತುತಿ ಏನು ಅವರು ಜ್ಞಾನಕ್ಕೆ ತಕ್ಕಂಗೆ ಮಾಡ್ತಾರೆ. ಅವನು ಅನಂತ ಜ್ಞಾನದ ಖಣಿ, ಆದರೂ ಅವನು ಭಕ್ತನು ಮಾಡ್ತಕ್ಕಂಥ ಸಂಸ್ತುತಿಗೆ ಹಿಗ್ಗುತ್ತಾನೆ ಪರಮಾತ್ಮ. ತಾಳ ತನ್ನವರಲ್ಲಿ ಮಾಡುವ ಹೇಳನವ. ಅವನು ಭಕ್ತರಲ್ಲಿ ಏನಾದರೂ ಮಾಡಿದರೆ, ಏನಾದರೂ ಸಿಟ್ಟು ಮಾಡಿದವರಿಗೆ ತೊಂದರೆ ಕೊಟ್ಟವ್ರನ್ನ ಅವನು ಒಪ್ಪೋದಿಲ್ಲ. ಹೆದ್ದೈವ ವಿದುರನ ಆಲಯದೆ ಪಾಲುಂಡು ಕುರುಪನ ಮಾನವನಿಗೆ. ನೋಡ್ರಿ, ಬಂದಿದ್ದು ಕೆಲಸ ಕೌರವರು ಪಾಂಡವ್ರದ್ದು ಕಾರ್ಯಕ್ಕೆ ಬಂದ, ಆದರೆ ಎಲ್ಲಿ ಹೋದ, ವಿದುರನ ಮನೆಗೆ ಹೋದ. ಅಲ್ಲಿ ಹಾಲು ಕುಡ್ದಾಗಲಿ. ದುರ್ಯೋಧನ ಎಂಥ ದೊಡ್ಡ ಆದರ ಆತಿಥ್ಯವನ್ನು ಮಾಡಿದ್ದ, ತಗೊಳ್ಳಿಲ್ಲ. ಅವನು ತನ್ನ ಭಕ್ತನನ್ನೇ ಅವನು ಕೇಳ್ತಾನೆ, ಜ್ಞಾನಕ್ಕೆ ಹೋಗ್ತಾನೆ. ಜ್ಞಾನ ಸ್ವರೂಪ ಇದ್ದಾನೆ ಅವನು. ಜ್ಞಾನಾದಿ ಸಾಧನೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಫಲರೂಪನಾಗಿ ಒಳ್ಳೆಯ ಫಲವನ್ನು ಕೊಡ್ತಾನಲ್ಲ ಅವನು, ಸಿದ್ಧಿ ಅವನು. ಯೋಗಾಯೋಗ ಆಚರಿಸಿದರೇನು, ಭೋಗತ್ಯಾಗ ಮಾಡಿದರೇನು, ಜ್ಞಾನದ ನಡಿ ಬ್ಯಾರೆ ತತ್ವಜ್ಞಾನದ ನಡಿ ಬ್ಯಾರೆ. ನೋಡ್ರಿ, ಮಹಿಪದ್ದಾಸರು ಹೇಳ್ತಾರೆ, ನೀವು ಏನೇನೋ ಆಚರಣೆ ಮಾಡ್ತೀರಿ, ಏನು ಬೇಕಾದ ತ್ಯಾಗ ಮಾಡ್ತೀರಿ, ಪಾಸಿಟಿವ್ ಡೈರೆಕ್ಷನ್ದಾಗ ಇರ್ತೀರಿ, ಆದರೆ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಜ್ಞಾನದ ಪಿಪಾಸೆಗಳಾಗಲಿಲ್ಲ, ಬರೀ ಕರ್ಮ ಹಾಗೇ ಮಾಡ್ಕೊತ ಹೋದ್ರೆ ಆಗೋದಿಲ್ಲ. ಯಾಕಂದರೆ ಜ್ಞಾನದ ನಡಿ ಬ್ಯಾರೆ ತತ್ವಜ್ಞಾನದ ನಡಿ ಬ್ಯಾರೆ ಅಂಥೇಳಿ. ಯಾಕಂದರೆ ಕರ್ಮವನ್ನು ಆಚರಿಸಿ ಎಲ್ಲವನ್ನು ಆಚರಿಸಿದ್ರು ಸಮರ್ಪಣೆ ಮಾಡಬೇಕು, ನಿಷ್ಕಾಮ ಕರ್ಮವನ್ನು ಮಾಡಬೇಕು. ಸಕಾಮ ಕರ್ಮವನ್ನು ಮಾಡಲಿಕ್ಕೆ ಹೋಗಬಾರ್ದು, ತ್ಯಾಗ ಮಾಡಬೇಕು. ಅಥವಾ ಸಕಾಮ ಕರ್ಮವನ್ನು ಮಾಡಿದರೂ ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ಟು ಅವನೇ ಫಲ ಕೊಡ್ತಾನೆ ಅಂತ ತಿಳ್ಕೋಬೇಕು. ಎಲ್ಲ ವಿಚಾರ ಜ್ಞಾನದ ನಡಿ ಬ್ಯಾರೆ, ತತ್ವಜ್ಞಾನದ ನಡಿ ಬ್ಯಾರೆ. ಜ್ಞಾನಾದಿ ಸಾಧನೆಗೆ ಫಲರೂಪನು, ಜ್ಞಾನ ಸ್ವರೂಪನು. ಆದ್ದರಿಂದ ಪರಮಾತ್ಮ ಸಿದ್ಧಿ ಸರ್ವಾದಿ, ಎಲ್ಲದಕ್ಕೂ ಕಾರಣೀಭೂತನು. ಆಲ್ ಇವೆಂಟ್ಸ್ ಆರ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ಆತನ ಒಂದು ಪ್ರೇರಣೆ ಇಲ್ಲದೆ ಒಂದು ಒಣ ಹುಲ್ಲು ಕಡ್ಡಿಯೂ ಅಳಗಾಡುವುದಿಲ್ಲ. ತೇನ ವಿನ ತೃಣಮಪಿನ ಚಲತಿ. ಎಲ್ಲರಿಂದಲೂ ತಮ್ಮ ಸ್ವಾಮಿ ಎಂದು ಸ್ವೀಕರಿಸಲ್ಪಡುವನು. ಎಲ್ಲರಿಂದ ತಮ್ಮ ಸ್ವಾಮಿ. ಕೆಲವರು ಅವನು ಯಕ್ಷರ ಆರಾಧನೆ ಮಾಡ್ತಾರೆ, ಕೆಲವರು ಇಂದ್ರನ ಆರಾಧನೆ ಮಾಡ್ತಾರೆ, ಕೆಲವರು ರುದ್ರದೇವರ ಆರಾಧನೆ ಮಾಡ್ತಾರೆ, ಕೆಲವರು ಬ್ರಹ್ಮದೇವರ ಆರಾಧನೆ, ಕೆಲವರು ಬೇರೆ ಲೋಕಲ್ ಯಾವುದೋ ದೇವತೆ, ಗ್ರಾಮ ದೇವತೆ ಆರಾಧನೆಯನ್ನು ಮಾಡ್ತಾರೆ. ಎಲ್ಲರ ಮುಖಾಂತರ ಅದನ್ನು ಆರಾಧನೆಯನ್ನು ಸ್ವೀಕಾರ ಮಾಡಿಸೋನು ಅವನೇ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚದೆ. ಎಲ್ಲರಿಂದಲೂ ತಮ್ಮ ಸ್ವಾಮಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಕೊನೆಗೆ ಅಲ್ಟಿಮೇಟ್ಲಿ ಅವನೇ. ಅಲ್ಟಿಮೇಟ್ ಟ್ರೂತ್, ಅಲ್ಟಿಮೇಟ್ ರಿಯಾಲಿಟಿ ಶ್ರೀಹರಿ ಪರಮಾತ್ಮ ಪರಬ್ರಹ್ಮನೇ ವಿಷ್ಣುವೇ. ಎಲ್ಲವನ್ನೂ ತನ್ನದನ್ನಾಗಿ ಸ್ವೀಕರಿಸುವನು. ನೋಡಿ, ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಏನು ಕೊಟ್ಟು ಪ್ರೀತಿಯಿಂದ ಕೊಟ್ಟರು ಸಾಕು ಅವನಿಗೆ. ಏನು ಕೊಟ್ಟರು ತನ್ನದೇ ಅಂತ ತಿಳ್ಕೊತಾನೆ. ಮತ್ತು ಪ್ರಳಯದಲ್ಲಿ ಎಲ್ಲವನ್ನು ಭಕ್ಷಿಸಿ. ನೋಡ್ರಿ, ಡಿಫರೆಂಟ್ ಇದು. ಮತ್ತೆ ಪಾಸಿಟಿವ್ ನೆಗೆಟಿವ್ ನಾವು ಪ್ರಶ್ನೆನೇ ಇಲ್ಲಿ ಎಲ್ಲ ಪಾಸಿಟಿವನೇ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಭಕ್ಷಣೆ ಮಾಡ್ತಾನೆ. ಯಾಕಂದರೆ ಮತ್ತೆ ಪುನಃ ಏನಾಗಬೇಕಾಗಿದೆ, ಇದನ್ನು ಕ್ಲೋಸ್ ಮಾಡಬೇಕಾಗಿಲ್ಲ. ಇದನ್ನು ಈ ಒಂದು ಕ್ಲೋಸ್ ಮಾಡಬೇಕು, ಮತ್ತೆ ಜಗತ್ತು ಸೃಷ್ಟಿ ಆಗಬೇಕು. ಆದ್ದರಿಂದ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭಕ್ಷಣೆ ಮಾಡ್ತಕ್ಕಂಥವನೇ. ಆ ಪರಬ್ರಹ್ಮದಲ್ಲಿ ತ್ರಿಜಗದ್ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶತ್ವ, ಈಶತ್ವಾದಿ ಗುಣಗಳಿಗೆ ಲೋಪವಿಲ್ಲ. ಏಕಪ್ರಕಾರ ಸ್ವರೂಪ ಎನಿಸ್ಕೊಂಡ್ರೆ ಪರಮಾತ್ಮ ಮೂರು ಲೋಕದಲ್ಲಿ ವ್ಯಾಪ್ತನಿದ್ದಾನೆ, ನಿಯಾಮಕ ಇದ್ದಾನೆ, ಸ್ಥಾಪನೆ ಮಾಡ್ತಾನೆ, ವಶದಲ್ಲಿ ಇಟ್ಕೊಂಡಾನೆ. ಎಲ್ಲ ಈಶತ್ವಾದಿ ಗುಣಗಳನ್ನು ಹತ್ತಿವೆ, ಯಾವುದಕ್ಕೂ ಲೋಪ ಇಲ್ಲ. ಕಂಟಿನ್ಯೂಸ್ ಆಗಿ ಸ್ಪಾಂಟೋನಿಯಸ್ ನಡೀತಾ ಇರುತ್ತೆ. ಇದೇ ಪರಮಾತ್ಮನ ಸ್ವರೂಪ. ಸರ್ವಕಾಲದಿ
ಕೋಪವಲ್ಲವೋ ಜೀವರಿಗೆ ದಾಸತ್ವದೋಪಾದಿ. ಸರ್ವಕಾಲದಲ್ಲಿ ಜೀವರು ಪರಮಾತ್ಮನೇ ದಾಸರೇ. ಸರ್ವಕಾಲದಲ್ಲಿ ಪರಮಾತ್ಮನು ಎಲ್ಲ ಜೀವರಿಗೂ ಈಶನೇ. ಅನಂತ ಜೀವರಾಶಿಗಳಿಗೆ ಪರಮಾತ್ಮನು ಈಶನೇ ಇದ್ದಾನೆ. ಈಶ ದಾಸ ಭಾವವನ್ನು ತಿಳ್ಕೊಂಡಿರ್ಬೇಕು ನಾವು. ಸರ್ವಾದಿಹಿ, ಎಲ್ಲದಕ್ಕೂ ಕಾರಣೀಭೂತನು. ಆದ್ದರಿಂದ ಅವನು ಈಶ, ನಾವು ದಾಸರು. ದತ್ತ ಸ್ವಾತಂತ್ರ್ಯ ಸಂಧಿ ಹರಿಕಥಾಂಸರು ಹೇಳ್ತಾರೆ. ಅಕ್ಷರೇಡ್ಯನು ಬ್ರಹ್ಮವಾಯು ತಕ್ಷ ಸುರಪ ಸುರಾಸರ ಅಧ್ಯಕ್ಷನಾಗಿದ್ದೆಲ್ಲರೊಳು ವ್ಯಾಪಾರ ಮಾಡುತ್ತೀಹ. ಅಕ್ಷಯನು ಸತ್ವಾತ್ಮಕ ಪರಾಪೇಕ್ಷೆ ಇಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲಿಪ್ಪ. 18ನೆಯ ಸರ್ವಪ್ರತೀಕ ಸಂಧಿ. ಎಲ್ಲವನ್ನು ತನ್ನದಾಗಿ ಸ್ವೀಕರಿಸ್ತಾನೆ. ಎಲ್ಲರಿಗೂ ಸ್ವಾಮಿಯಾಗಿ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲರಲ್ಲೂ ಸ್ವಾಮಿಯಾಗಿ ಅಧ್ಯಕ್ಷನಾಗಿ ಇದ್ದು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ಅಕ್ಷಯ ಅವನು. ಯಾವುದೂ ಅವನಿಗೆ ಅಪೇಕ್ಷೆ ಇಲ್ಲ. ಎಲ್ಲರೊಳಗೆ ವಿಲಕ್ಷಣ. ಈ ರೋಕ್ಷವನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ಅವಶ್ಯಕತೆ ಏನು ಲೋಕ ರಕ್ಷಣೆ ಮಾಡಿ ಸಮಯ ಮುಗಿದ ಮೇಲೆ ಏನು ಮಾಡ್ತಾನೆ, ಎಲ್ಲವನ್ನು ಪ್ರಳಯದಲ್ಲಿ ಭಕ್ಷಣೆ ಮಾಡ್ತಾನೆ. ಅಕ್ಷರೇಡ್ಯ ಪರಮಾತ್ಮ. ಅಚ್ಯುತಃ, ದೇಶ ಕಾಲ ಗುಣಗಳಿಂದ ಚ್ಯುತಿ ಇಲ್ಲದವನು. ಮುಕ್ತರ ಜ್ಞಾನಾದಿಗಳಲ್ಲಿ ಚ್ಯುತಿ ಇಲ್ಲದಂತೆ ಮಾಡುವನು. ನೋಡ್ರಿ, ದೇಶ ಕಾಲ ಗುಣಗಳಿಂದ ಚ್ಯುತಿನೇ ಇಲ್ಲ. ಒಂದು ದೇಶ ತೊಗೊಳ್ರಿ, ಒಂದು ಕಾಲ ತೊಗೊಳ್ರಿ, ಒಂದು ಗುಣ ತೊಗೊಳ್ರಿ, ಯಾವುದಕ್ಕೂ ಒಂದೇನು ಮೈನಸ್ ಪಾಯಿಂಟ್ ಇಲ್ಲವೇ ಇಲ್ಲ. ಎಲ್ಲ ಪ್ಲಸ್ ಪಾಯಿಂಟ್. ಈಗ ಏನಪ್ಪ ಅಂದ್ರೆ ಮಾಡರ್ನ್ ಸೈಂಟಿಸ್ಟ್ ಫಿಸಿಕ್ಸ್ನಲ್ಲಿ ಹೇಳ್ತಾರೆ ನೋಡ್ರಿ, ಸ್ಪೇಸ್ ಟೈಮ್ ಅಂತೇಳಿ 3 ಆಯಾಮ ಸ್ಪೇಸಿಗೆ ಕೊಟ್ಟರೆ, ಒಂದು ಆಯಾಮ ಟೈಮ್ ಕೊಟ್ಟರೆ. ಒಂದು ಉದ್ದ ಅಗಲ ಮತ್ತು ಆಳ ಇದ್ದರೆ ಮಾತ್ರ ಜಗತ್ತು ನಡೀತದಲ್ಲ. 3 ಡೈಮೆನ್ಷನ್ ವರ್ಲ್ಡು ಪ್ಲಸ್ ಅದರ ಜೊತೆಗೆ ಸಮಯ. ಈ ಸ್ಪೇಸ್ ಟೈಮ್ನಲ್ಲಿ ನಿರ್ಮಾಣ ಮಾಡಿದವನೇ ಪರಮಾತ್ಮ. ಈ ಎಲ್ಲರಲ್ಲಿ ತಾನೇ ಇದ್ದು ಎನರ್ಜೈಸ್ ಮಾಡಿ ಜಗತ್ತು ನಡೀಲಿಕ್ಕೆ ಕಾರಣ ಆಗಿದ್ದಾನೆ. ಮತ್ತು ಚ್ಯುತಿ ಇಲ್ಲ ಅವನು. ದೇಶ ಕಾಲ ಗುಣಗಳನ್ನು ದೇಶ ಸ್ಪೇಸ್ ಏನದ 3 ಡೈಮೆನ್ಷನ್ ಸ್ಪೇಸ್ ದೊಡ್ಡದಾಗಿ ಏನು ಕಾಣ್ತದಲ್ಲ, ಅದಕ್ಕೆ ಚ್ಯುತಿ ಇಲ್ಲ. ಟೈಮಿಗೆ ಚ್ಯುತಿ ಇಲ್ಲ ಮತ್ತು ಅವನ ಗುಣಗಳಿಗೆ ಚ್ಯುತಿ ಇಲ್ಲ. ಅದರ ಒಂದು ಮಿತಿ ಒಳಗೆ ಈ ಜಗತ್ತು ನಡೀತಾ ಇದೆ. ಅವನ ಒಂದು ಕಂಟ್ರೋಲ್ನಲ್ಲಿ ಆ ಚ್ಯುತಿ ಇಲ್ದಂಗೆ ಜಗತ್ತು ನಡೀತಾ. ಆದ್ದರಿಂದ ಅವನು ಅಚ್ಯುತ. ಯಾಕಂತಂದರೆ ಈ 3 ಡೈಮೆನ್ಷನ್ ಸ್ಪೇಸು ಪ್ಲಸ್ ಒಂದು ಟೈಮು, ಇವು 4 ದೊಡ್ಡ ಡೈಮೆನ್ಷನ್ಸು. ಇನ್ನೂ ಅನೇಕ ಡೈಮೆನ್ಷನ್ಸ್ 10, 11, 12 ಡೈಮೆನ್ಷನ್ಸ್ಗಳಿವೆ. ಅವು ಸೂಕ್ಷ್ಮವಾಗಿವೆ ಅಂತ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ ನೋಡ್ರಿ. ಅವೆಲ್ಲ ಚ್ಯುತಿ ಇಲ್ದಂಗೆ ನಡಿಬೇಕು ಅಂತಂದರೆ ಅಚ್ಯುತನಾದಂಥ ಪರಮಾತ್ಮ ಇದ್ದಾನೆ. ಅಚ್ಯುತಃ. ಮುಕ್ತರ ಜ್ಞಾನಾದಿಗಳಲ್ಲಿ ಕೂಡ ಚ್ಯುತಿ ಇಲ್ಲ. ಅಂದರೆ ಇದೆಲ್ಲ 3 ಡೈಮೆನ್ಷನ್ನು ಪ್ಲಸ್ ಸ್ಪೇಸ್ ಟೈಮ್ನಲ್ಲಿ ನಾವೆಲ್ಲ ಇದ್ದೇವೆ. ಭೌತಿಕ ಜೀವರಾಶಿಗಳು, ಭೌತಿಕ ಜಗತ್ತೆಲ್ಲ ಬದ್ಧರು ನಾವು ಈ ಡೈಮೆನ್ಷನ್ಸ್ಗೆ. ಪ್ಲಸ್ ಕೆಲವೊಂದು ಸಣ್ಣ ಪುಟ್ಟ ಡೈಮೆನ್ಷನ್ಸ್ 10, 12 ಡೈಮೆನ್ಷನ್ ನಾವು ಬದ್ಧರಿದ್ದೀವಿ. ಆದರೆ ಮೋಕ್ಷವನ್ನು ಹೊಂದಿದಂತೆ ಅವರಿಗೆ ಯಾವುದೂ ಬದ್ಧತೆ ಇಲ್ಲ. ಡೈಮೆನ್ಷನ್ಸು ಅದು ಇದು ಫಿಸಿಕಲ್ ಲಾಸ್ಗೆ ಪ್ರಶ್ನೆನೇ ಬರೋದಿಲ್ಲ. ಫಿಸಿಕಲ್ ಲಾಸ್ ಅದಕ್ಕೆ ಅನ್ವಯ ಆಗೋದಿಲ್ಲ. ಅವ್ರಿಗೆ ಕೂಡ ಉತ್ತರ ಜ್ಞಾನಾಂತಗಳಲ್ಲಿ ಕೂಡ ಚ್ಯುತಿ ಇಲ್ಲಂತೆ ಮಾಡ್ತಕ್ಕಂಥ ಪರಮಾತ್ಮ. ಎಂಥ ಪರಮಾತ್ಮ! ಒಂದು ಗುಣದೊಳ ಅನಂತ ಗುಣಗಳು, ಒಂದು ರೂಪದೊಳಿಹವು ಲೋಕದೊಳು, ಒಂದು ರೂಪದೇ ಧರಿಸಿ ತದ್ಗತ ಪದಾರ್ಥ ಒಳ ಹೊರಗೆ ಬಾಂಧಲ್ಲ ಓಲಿದ್ದು ಬಹು ಪೆಸರಿನಿಂದ ಕರೆಸುತ್ತ ಪರಿಪೂರ್ಣ ಜ್ಞಾನಾಂತಮಯ ವಿಹಾರವ ಮಾಡಿ ಮಾಡಿಸುವ ಪರಮಾತ್ಮ. ಎಲ್ಲ ಒಂದು ಗುಣದಲ್ಲಿ ಒಂದು ಗುಣ ನೋಡ್ಕೊತ ಮತ್ತು ಅದ್ರಾಗ ಅನಂತ ಗುಣಗಳು. ಒಂದು ರೂಪದಲ್ಲಿ ಅನೇಕ ಅನಂತ ರೂಪಗಳಿವೆ. ಒಂದು ರೂಪದೊಳಗೆ ಲೋಕಗಳನ್ನು ಧರಿಸಿದ್ದಾನೆ ಪರಮಾತ್ಮ. ಅದನ್ನು ನಾವು ಬ್ರಹ್ಮವು ಒಳಗೆ ಹೊರಗೆ ಏನು ಅಂದರೆ ಆಕಾಶ ಥರ ಹೇಗೆ ಆಕಾಶ ಎಲ್ಲ ಕಡೆ, ಹೇಗೆ ಸ್ಪೇಸ್ ಎಲ್ಲ ಕಡೆ ಒಂದು ಪಾತ್ರೆಯಲ್ಲಿ ಇದೆ, ಒಂದು ಸ್ಪೂನ್ನಲ್ಲಿದೆ, ಒಂದು ದೊಡ್ಡದಾದಂಥ ಒಂದು ಇದರಲ್ಲಿದೆ, ದೊಡ್ಡ ಬಾಲ್ದಲ್ಲಿ ಇದೆ. ಏನು ಹಾಗೆ ಆಕಾಶ ಎಲ್ಲ ಕಡೆ ಹೇಗಿದ್ದಾನೆ ಹಾಗೆ ಪರಮಾತ್ಮ ಎಲ್ಲ ಕಡೆ ಅಪ್ಸನೆ ಪೂರ್ಣಜ್ಞಾನಾಂದಮಯನಿದ್ದಾನೆ. ಅವನು ಪರಿಪರಿ ವ್ಯವಹಾರ ಮಾಡುತ್ತಾನೆ. ವ್ಯಾಪ್ತಿ ಸಂಧಿ. ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ, ಅನಿಲಾನಿಲ, ಗಗನ, ಮನ, ಶಶಿ, ಭಾನ, ಕಾಲ, ಗುಣ, ಪ್ರಕೃತಿಯೊಳಗೊಂದು ತಾನಲ್ಲ. ಅವನು ಯಾವುದೂ ಅಲ್ವೇ ಇಲ್ಲ. ಅವನು ಈ ಲೌಕಿಕ ಯಾವುದೂ ಅಲ್ವೇ ಇಲ್ಲ. ಆದರೆ ಏನು ಇವನ ಮಹಾಮಹಿಮೆ! ಇವನ ಮಹಾಮಹಿಮೆ ಎಷ್ಟಪ್ಪ ಅಂದರೆ ಕಜಗಂಡ್ರು ಅಜ ಭವ ಚಕ್ರ ಮುಖರು ನಿಧಾನಿಸಲು ಮಾನವರಿಗೆ ಅಳವಡುವುದು ಉಂಟು. ಇವನ ಮಹಾಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಬ್ರಹ್ಮರುದ್ರಾದಿಗಳಿಗೂ ಆಗೋದಿಲ್ಲ ಅಂತ ಅಚ್ಯುತ ಇದ್ದಾನೆ ಅವನು. ದೇಶಕಾಲ ಗುಣಗಳಿಂದ ಚ್ಯುತಿನೇ ಇಲ್ಲ ಅವನಿಗೆ. ಆದ್ದರಿಂದ ಮನುಷ್ಯರಿಗೆ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ಆತನನ್ನು ನಮಸ್ಕಾರ ಮಾಡಬೇಕು ನಾವು ಅಷ್ಟೇ ಅಂತ ದಾಸರು ಹೇಳ್ತಾ ಇದ್ದಾರೆ. ಇದನ್ನು ಮತ್ತೆ ನಾವು ಮುಂದುವರಿಸೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.